ಓಂ ಶಾಂತಿ. ಮುರಳಿಯ ದಿನಾಂಕ 14/2/2022. मीठे बच्चे, सेंसिबल बन चलते फिरते, जहाँ भी सेवा हो करते रहो. बाप का परिचय दो. ಸರ್ವಿಸ್ ಕಾ ಶೌಕ್ ರಖೋ. ಮಧುರ ಮಕ್ಕಳೇ, ಜ್ಞಾನಿಗಳಾಗಿ ಓಡಾಡುತ್ತಾ ನಡೆದಾಡುತ್ತಾ ಎಲ್ಲಿಯೇ ಸೇವೆ ಇರಲಿ ಆ ಸೇವೆಯನ್ನು ಮಾಡ್ತಾ ಇರಿ. ಸರ್ವರಿಗೂ ತಂದೆಯ ಪರಿಚಯ ಕೊಡಿ. ಸೇವೆಯ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಇರಬೇಕು. ಸೇವೆಯ ಬಗ್ಗೆ ಆಸಕ್ತಿಯನ್ನು ಇಟ್ಕೊಳ್ಳಿ. प्रश्न: बच्चों की बुद्धि में कौन सी बात आ जाए तो अपना सब कुछ सफल कर सकते हैं. ಮಕ್ಕಳ ಬುದ್ಧಿಯಲ್ಲಿ ಯಾವ ವಿಚಾರ ಬಂದರೆ ತಮ್ಮ ಸರ್ವಸ್ವವನ್ನು ಸಫಲ ಮಾಡ್ಕೋಬಹುದು. उत्तर: अब यह सब खत्म होने वाला है. 2 कणा देने से बाप द्वारा महल मिलते. जिनकी बुद्धि में यह बात आ जाती है वह अपना सब कुछ ईश्वरीय कार्य में सफल कर देते हैं. ಈಗ ಈ ಪ್ರಪಂಚದಲ್ಲಿ ಏನಿದೆಯೋ ಎಲ್ಲವೂ ಸಹ ಖತಮ್ ಆಗಲಿದೆ. 2 ಮುಷ್ಟಿ ನುಚ್ಚು ಕೊಡುವುದರಿಂದ ನಮಗೆ ತಂದೆಯಿಂದ ಅರಮನೆ ಸಿಗಲಿದೆ ಎಂಬ ಮಾತು ಯಾರ ಬುದ್ಧಿಯಲ್ಲಿ ಬರ್ತದೆ ಅವರು ತಮ್ಮದೆಲ್ಲವನ್ನು ಈಶ್ವರೀಯ ಕಾರ್ಯದಲ್ಲಿ ಈಶ್ವರೀಯ ಸೇವೆಯಲ್ಲಿ ಸಫಲ ಮಾಡಿಕೊಳ್ತಾರೆ. गरीब ही बलिहार जाते हैं. बाप दाता है, वह तुमको स्वर्ग की बादशाही लेता नहीं. ಬಡವರೇ ತಂದೆಗೆ ಬಲಿ ಆಗ್ತಾರೆ. ಶಿವಬಾಬಾ ದಾತ ಆಗಿದ್ದಾರೆ. ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ತಾರೆ ವಿನಃ ತಾವು ಪಡ್ಕೊಳ್ಳೋದಿಲ್ಲ. ಗೀತ್. ಪ್ರೀತಮ ಆನ ಮಿಲು. ಹೇ ಪ್ರಿಯತಮ ತಂದೆ, ನೀನು ಬಂದು ನಮಗೆ ಭೇಟಿ ಮಾಡು. ನಮ್ಮ ಜೊತೆಗೆ ಮಿಲನ ಮಾಡು. ಈ ಸೃಷ್ಟಿಗೆ ಬಾ ಎಂದು ನಾವೆಲ್ಲರೂ ಭಕ್ತಿ ಮಾರ್ಗದಲ್ಲಿ ಕರೆದಿದ್ದೇವೆ. ಓಂ ಶಾಂತಿ. ಪ್ರೀತಮಾಯೆ ಅರ್ಥಾತ್ ಭಕ್ತಿಯ, ಬ್ರೈಡ್ಸ್ ಅರ್ಥಾತ್ ಸಜನಿಯ. ಪ್ರೇಮಿಕೆಯರು ಅಂದರೆ ಭಕ್ತೆಯರು. ಬ್ರೈಡ್ಸ್ ವಧುಗಳು ಅಂದರೆ ಪ್ರೇಮಿಕೆಯರು ಅಥವಾ सजनियर. भक्तियाँ प्रीतम व साजन को बुलाती है. पुरुष और स्त्री सब मिलकर बुलाते. ಭಕ್ತಿ ಮಾರ್ಗದಲ್ಲಿ ಪುರುಷರು ಸ್ತ್ರೀಯರು ಎಲ್ಲರೂ ಸೇರಿ ಆ ನಿರಾಕಾರ ಪ್ರಿಯತಮ ತಂದೆಗೆ ಕರೀತಾರೆ. ಇಲ್ಲಿ ಪುರುಷರು ಸ್ತ್ರೀಯರು ಎಲ್ಲರೂ ಸಹ ಆ ಪರಮಾತ್ಮನಿಗೆ ಸತಿಯರು ಆಗಿದ್ದಾರೆ, ಪ್ರೇಮಿಕೆಯರಾಗಿದ್ದಾರೆ. ಪ್ರಿಯತಮ ಪರಮಾತ್ಮ ಒಬ್ಬನೇ. ಕಿತನೆ ಢೇರೋಂ ಕೆ ಢೇರ್ ಹೈ, बुलाते हैं तो इससे सिद्ध है जरूर प्रीतमाओं का कोई प्रीतम है. सब एक दो को
बुलाते हैं कि हे ಪರಂಪಿತಾ ಪರಮಾತ್ಮ ಆವು. ಎಲ್ಲರೂ ಆ ತಂದೆಗೆ ಪ್ರಿಯತಮನ ರೂಪದಲ್ಲಿ ಕರೀತಿದ್ದಾರೆ ಅಂದ ಮೇಲೆ ಉಳಿದವರೆಲ್ಲರೂ ಪ್ರೇಮಿಕೆಯರು. ಪರಮಾತ್ಮ ಒಬ್ಬನೇ ಪ್ರಿಯತಮ ಅನ್ನೋದು ಇಲ್ಲಿ ಸಿದ್ಧ ಆಗ್ತದೆ. हम आपको बहुत याद करते हैं. यादगार तो बहुतों के बनाते. अब वह सब है मनुष्यों के यादगार. ऐसे भी बहुत है जो लक्ष्मी नारायण राम सीता आदि देवताओं को याद करते, क्योंकि मनुष्य से देवता ऊंच है, तब तो मनुष्य देवताओं की ಪೂಜಾ ಕರ್ತೆ. ಬಾಬಾ ಹೇಳ್ತಾರೆ, ಎಲ್ಲರೂ ಆ ತಂದೆಯನ್ನು ನೆನಪು ಮಾಡ್ತಾರೆ. ತಂದೆಯ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಶಿವನ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿ, ಮಂದಿರಗಳನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆಯೇ ಲಕ್ಷ್ಮೀ ನಾರಾಯಣ ರಾಮ ಸೀತೆ ದೇವತೆಗಳ ವಿಗ್ರಹಗಳನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ದೇವತೆಗಳು ಮನುಷ್ಯರಕ್ಕಿಂತ ಶ್ರೇಷ್ಠರಿದ್ದಾರೆ, ಪವಿತ್ರ ಇದ್ದಾರೆ. ಆ ಕಾರಣದಿಂದ ಮನುಷ್ಯರು ದೇವತೆಗಳನ್ನು ಸಹ ಪೂಜಿಸ್ತಾ ಇದ್ದಾರೆ. ನಂಬರ್ವಾರ್ ऊंच और नीच तो है ही, यह तो सब जानते हैं कि ऊंचे ते ऊंचे भगवान को कहा जाता है. फिर है ब्रह्मा विष्णु शंकर, फिर है ब्रह्मा और जगदम्बा. मुख्य वह है, यह सिर्फ बच्चों की ही बुद्धि में है कि ऊंचते ऊंच बाबा द्वारा हमको ऊंचते ऊंच वर्षा मिलता है. ಬಾಬಾ ಹೇಳ್ತಾರೆ, ಶ್ರೇಷ್ಠರಲ್ಲಿಯೂ ನಂಬರ್ ವಾರ್ ಇದ್ದಾರೆ, ಕನಿಷ್ಠರಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಶ್ರೇಷ್ಠರಲ್ಲಿ ನಂಬರ್ ವಾರ್ ಅಂದರೆ ಮೊದಲನೇ ಸ್ಥಾನದಲ್ಲಿ ಶಿವ ಬಾಬಾ ಇದ್ದಾರೆ, ನಂತರ ಬ್ರಹ್ಮ ವಿಷ್ಣು ಶಂಕರ ಇದ್ದಾರೆ, ನಂತರ ಸಂಗಮ ಯುಗದ ಬ್ರಹ್ಮ ಬಾಬಾ ಮತ್ತು ಜಗತ್ತಂಬ ಸರಸ್ವತಿ ಇದ್ದಾರೆ. ಎಲ್ಲರಕ್ಕಿಂತ ಮೇಲೆ ಇರೋನು ಶ್ರೇಷ್ಠ ಅತಿ ಶ್ರೇಷ್ಠ ಪರಮಾತ್ಮ ಆಗಿದೆ. ಅವನಿಂದಲೇ ನಮಗೆ ಶ್ರೇಷ್ಠವಾದಂತಹ ಆಸ್ತಿ ಸಿಗ್ತದೆ. परंतु उस बाप को जानते नहीं. जब बाप आए तभी आकर अपना ಪರಿಚಯ ಇದೆ. ಎಲ್ಲರೂ ಅಪರೋಕ್ಷವಾಗಿ ಪರಮಾತ್ಮನ ನೆನಪು ಮಾಡ್ತಾ ಇದ್ರೂ ಸಹ ಅವನನ್ನು ಯಥಾರ್ಥವಾಗಿ ತಿಳ್ಕೊಂಡಿಲ್ಲ. ಅವನ ಪರಿಚಯ ಯಾರಿಗೂ ಗೊತ್ತಿಲ್ಲ. ಅವನೇ ಸ್ವತಃ ಬಂದು ತನ್ನ ಪರಿಚಯ ಕೊಡ್ತಾನೆ. बाप कहते, मैं तुम बच्चों के सिवाय और कोई से मिल नहीं सकता. बहुत आते हैं, कहते हैं महात्मा जी से मिले. यहाँ तो वह बात ही नहीं. ಬಾಬಾ ಹೇಳ್ತಾರೆ, ಮಕ್ಕಳ ವಿನಃ ಬೇರೆ ಯಾರನ್ನೂ ನಾನು ಮಾತಾಡಿಸೋದಿಲ್ಲ, ಯಾರ ಜೊತೆಗೆ ಮಿಲನ ಮಾಡೋದಿಲ್ಲ. ಅನೇಕರು ಬಂದು ಕೇಳ್ತಾರೆ, ನಿಮ್ಮ ಮಹಾತ್ಮರು ಎಲ್ಲಿದ್ದಾರೆ, ನಿಮ್ಮ ಗುರುಗಳು ಎಲ್ಲಿದ್ದಾರೆ ಅಂತ. ಬಾಬಾ ಹೇಳ್ತಾರೆ, ಇಲ್ಲಿ ಯಾವ ದೇಹಧಾರಿ ಗುರುಗಳೂ ಇಲ್ಲ, ದೇಹಧಾರಿ ಮಹಾತ್ಮರೂ ಇಲ್ಲ. यहाँ बाप और बच्चों का तैलುಕ್ है. ಇಲ್ಲಿ ಕೇವಲ ತಂದೆ ಮತ್ತು ಮಕ್ಕಳ ಸಂಬಂಧ ಇದೆ. ಬಾಕಿ कोई का कुछ काम है तो और बात है. बाप मुरली भी बच्चों के आगे ही चलाते. प्रदर्शनी में तुम सिद्ध कर बतलाते हो कि सबका वह फादर है. ಬಾಬಾ ಮಕ್ಕಳ ಮುಂದೆನೇ ಮುರಳಿ ನುಡಿಸ್ತಾರೆ. ಪ್ರದರ್ಶನದಲ್ಲಿ ನೀವು ಇದನ್ನು ಸಿದ್ಧ ಮಾಡಿ ಹೇಳಬಹುದು. ಯಾವ ವಿಚಾರ ಅಂದರೆ ಸರ್ವರಿಗೂ ತಂದೆ ಒಬ್ಬನೇ ಇದ್ದಾನೆ.
ಪರಮಾತ್ಮ ಒಬ್ಬನೇ, ದೇವನೊಬ್ಬ, ನಾಮ ಹಲವು ಅನ್ನೋದನ್ನು ಚಿತ್ರಗಳ ಮೂಲಕ ನೀವು ಸ್ಪಷ್ಟ ಮಾಡಿ ಹೇಳಬಹುದು. वो लोग कहते वह नाम रूप से न्यारा है, तुम बतलाते हो उनका नाम भी है, रूप भी है, ದೇಶ भी है, ಚಿತ್ರ भी है. ಜನ ಹೇಳ್ತಾರೆ ಪರಮಾತ್ಮನಿಗೆ ನಾಮ ರೂಪ ಏನೇನೂ ಇಲ್ಲ ಅಂತ. ಆದರೆ ನೀವೀಗ ಹೇಳ್ತೀರಿ ಅವನಿಗೆ ನಾಮನೂ ಇದೆ, ರೂಪನೂ ಇದೆ, ದೇಶನೂ ಇದೆ, ಅವನಿಗೆ ಒಂದು ಚಿತ್ರ ಇದೆ. उनको बुलाते भी है तो जैसे आत्माएं आती है वैसे ಪರಮಾತ್ಮ भी आते. ಅವನ ಚಿತ್ರ ಅಂದರೆ ಬಿಂದು ಸ್ವರೂಪ ಆಗಿದೆ. ಅದಕ್ಕೆ ನಿರಾಕಾರ ಬಿಂದು, ನಿರಾಕಾರ ಜ್ಯೋತಿ ಅಂತ ಹೇಳ್ತೀವಿ. ಅಂದರೆ ನಮ್ಮ ಥರ ದೈಹಿಕ ಆಕಾರ ಅವನಿಗೆ ಇಲ್ಲ, ನಮ್ಮ ಥರ ಸ್ಥೂಲವಾದ ದೇಹ ಅವನಿಗಿಲ್ಲ. ಆದರೆ ಚಿತ್ರ ಅಂದರೆ ಅವನಿಗೆ ರೂಪ ಇದೆ. ಆ ರೂಪನೇ ಆಗಿದೆ ಸೂಕ್ಷ್ಮಾತಿ ಸೂಕ್ಷ್ಮ ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ. ಹೇಗೆ ನೀವು ಆತ್ಮರು ದೇಹದಲ್ಲಿ ಪ್ರವೇಶ ಮಾಡ್ತೀರಿ, ಹಾಗೆ ಪರಮಾತ್ಮನು ಈ ಬ್ರಹ್ಮಾರವರ ದೇಹದಲ್ಲಿ ಪ್ರವೇಶ ಮಾಡಿ ಬರ್ತಾರೆ. ಶಿವಕ್ಕೆ ಮಂದಿರ ಮೇ ಬಿ ಬೈಲ್ ದಿಖಾತೆ. ಲೌಕಿಕದಲ್ಲಿ ಹೇಳಿದ್ರು ಶಿವ ಎತ್ತಿನ ಮೇಲೆ ಸವಾರಿ ಮಾಡ್ಕೊಂಡು ಬರ್ತಾನೆ ಅಂತ. ಉಸ್ಕೋ ನಂದಿ ಗಣ ಕಹತೆ ತೋ ಇಸ್ಸೆ ಸಿದ್ಧ ಹೇ कि शिव परमात्मा आते, फिर क्यों कहते हैं वह आ ही नहीं सकते, ಮನುಷ್ಯ ಕಿತನೆ ಬುದ್ಧು. ಬಾಬಾ ಹೇಳ್ತಾರೆ ಪರಮಾತ್ಮ ಶಿವ ಯಾರ ದೇಹದಲ್ಲಿ ಬರ್ತಾರೋ ಆ ದೇಹಕ್ಕೆ ನಂದಿಗಣ ಅಂತ ಹೇಳಲಾಗ್ತದೆ. ಅವನು ಸಹ ಒಂದು ಸಮಯಕ್ಕೆ ಈ ಸೃಷ್ಟಿಗೆ ಅವತರಿಸಿ ಬರ್ತಾನೆ. ಆದರೆ ಮನುಷ್ಯರು ಎಷ್ಟು ಬುದ್ಧು ಇದ್ದಾರೆ, ಪರಮಾತ್ಮ ಬರೋದೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. बैल की भ्रुकुटी में शिव परमात्मा, परमात्मा भी बरोबर भ्रुकुटी के बीच में रहते. ಇನ್ನು ಕೆಲವ್ರು ಹೇಳ್ತಾರೆ ಎತ್ತಿನ ಹಣೆಯಲ್ಲಿ ಶಿವ ಇರ್ತಾನೆ ಅಂತ. ಎತ್ತಿನ ಹಣೆಯಲ್ಲಿ ಶಿವನ ಚಿತ್ರ ಬರೆದಿರ್ತಾರೆ. ಬಾಬಾ ಹೇಳ್ತಾರೆ ನಾನು ಮಾನವ ದೇಹದಲ್ಲಿ ಬರ್ತೀನಿ ವಿನಃ ಪಶು ಪ್ರಾಣಿಯ ದೇಹದಲ್ಲಿ ಬರೋದಿಲ್ಲ. अब प्रदर्शनी में तुम यह समझा सकते हो कि नंदीगण किसको कहा जाता है. बाप कहते मैं बच्चों को ही समझाता हूँ. ಪ್ರದರ್ಶನದಲ್ಲಿ ನೀವು ಹೇಳಬಹುದು ಪರಮಾತ್ಮನ ಅವತರಣೆ ಹೇಗೆ ಆಗ್ತದೆ, ಯಾವಾಗ ಆಗ್ತದೆ, ನಂದಿಗಣ ಅಂದರೆ ಯಾರು, ಎಲ್ಲ ವಿಚಾರಗಳನ್ನು ನಾನು ಮಕ್ಕಳಿಗೆ ಹೇಳಿಕೊಡ್ತೀನಿ. मनुष्य कहते हैं गॉड फादर, परंतु फादर का नाम क्या है तो कोई बतला नहीं सकते. लौकिक फादर का नाम तो फ़ौरन सुनाएंगे. शिव बाबा के नाम भी ढेर रख दिए. ಮನುಷ್ಯರು ಗಾಡ್ ಫಾದರ್, ಪರಮಪಿತ ಅಂತ ಕರೀತಾರೆ, ಆದರೆ ಅವನ ಹೆಸರು ಗೊತ್ತಿಲ್ಲ. ಲೌಕಿಕ ತಂದೆಯ ಹೆಸರು ತಕ್ಷಣ ಹೇಳ್ತಾರೆ. ನಿರಾಕಾರ ಪರಮಾತ್ಮ ತಂದೆಯ ಹೆಸರು ಯಾರಿಗೂ ಗೊತ್ತಿಲ್ಲ. ಆದರೆ ಭಾರತೀಯರು ಅವನಿಗೆ ರಾಶಿ ರಾಶಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ವಾಸ್ತವ ಮೇ ನಾಮ ತೋ ಏಕ್ ಹಿ ಹೋನಾ ಚಾಹಿಯೆ. ಶಿವ ಸಹಸ್ರನಾಮ ಅಂತ ನಾಮಾವಳಿ ಇದೆ. ಬಾಬಾ ಹೇಳ್ತಾರೆ ವಾಸ್ತವಿಕವಾಗಿ ಒಬ್ಬರಿಗೆ ಒಂದೇ ಹೆಸರಿರಬೇಕು. बाप ही इन सब बातों की रोशनी देते. मनुष्य तो इस समय तुच्छ बुद्धि बन गए. ಬಾಬಾ ಈ ಎಲ್ಲ ವಿಚಾರಗಳ ಜ್ಞಾನ ಕೊಡ್ತಾರೆ, ಜ್ಞಾನದ ಬೆಳಕನ್ನು ಕೊಡ್ತಾರೆ. ಈ ಸಮಯದಲ್ಲಿ ಮನುಷ್ಯರ ಬುದ್ಧಿ
ತುಚ್ಛ ಬುದ್ಧಿಯಾಗಿರುವ ಕಾರಣ ಜನರಿಗೆ ಅರ್ಥ ಆಗ್ತಿಲ್ಲ. ಅಲ್ಫಕೋ ನಹಿ ಸಮಜ್ತೆ ವೇದ ಶಾಸ್ತ್ರ ಆದಿ ಪಠನ ಯಹ ಭಕ್ತಿ ಮಾರ್ಗ. ಅಲ್ಫ್ ಅಂದ್ರೇ ಪರಮಾತ್ಮ. ಆ ಪರಮಾತ್ಮನನ್ನೇ ಜನ ಅರ್ಥ ಮಾಡಿಕೊಂಡಿಲ್ಲ. ವೇದ ಶಾಸ್ತ್ರ ಪುರಾಣಗಳನ್ನು ಓದ್ತಾ ಇದ್ದಾರೆ. ವೇದ ಶಾಸ್ತ್ರ ಪುರಾಣಗಳನ್ನು ಓದುವುದು ಅಂದರೆ ಭಕ್ತಿ ಮಾಡುವುದು. ಸಮಜ್ತೆ ಹೇ ಭಕ್ತಿ ಸೆ ಭಗವಾನ್ ಮಿಲೇಗಾ. भगत भी मनुष्य ठहरे, उनको भगवान मिलना तो ज़रूर है, परंतु कब मिलेगा यह किसको पता नहीं. ಭಕ್ತಿಯಿಂದ ಭಗವಂತ ಸಿಗ್ತಾನೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಆದರೆ ಯಾವ ಸಮಯದಲ್ಲಿ ಅವನು ಸಿಗ್ತಾನೆ, ಯಾವ ಸಮಯದಲ್ಲಿ ಅವನು ಬರ್ತಾನೆ ಅನ್ನೋದು ಗೊತ್ತಿಲ್ಲ. भक्ति मार्ग में किसको साक्षात्कार हुआ समझते हैं बस भगवान मिल गया. इससे मुक्ति को पा लिया, क्योंकि भगवान जब मिलते हैं तो मुक्ति ही देते हैं. वह है ही सबको मुक्ति और जीवन मुक्ति देने वाला दाता. पतितों को पावन करता, दुख हरता, सुख करता. ಭಕ್ತಿ ಮಾರ್ಗದಲ್ಲಿ ಕೆಲವರಿಗೆ ಸಾಕ್ಷಾತ್ಕಾರ ಕಾಣಿಸ್ತದೆ. ಸಾಕ್ಷಾತ್ಕಾರ ನೋಡಿದರೆ ಸಾಕು ಪರಮಾತ್ಮ ಸಿಕ್ಕಿದ್ದಾನೆ ಅಂತ ತಿಳ್ಕೊತಾರೆ. ಸಾಕ್ಷಾತ್ಕಾರದ ಮೂಲಕ ನಮಗೆ ಪರಮಾತ್ಮ ಸಿಕ್ಕಿದ್ದಾನೆ, ಈಗ ಪರಮಾತ್ಮನಿಂದ ನಮಗೆ ಮುಕ್ತಿ ದೊರೀತದೆ ಅಂತ ತಿಳ್ಕೊತಾರೆ. ಬಾಬಾ ಹೇಳ್ತಾರೆ, ಬರೇ ಚಿತ್ರ ನೋಡುವುದರಿಂದ ಮುಕ್ತಿ ಸಿಗೋದಿಲ್ಲ. ಅವನನ್ನು ನೆನಪು ಮಾಡಿದರೆ ಮುಕ್ತಿ ಸಿಗ್ತದೆ. ಪರಮಾತ್ಮ ಇರುವುದೇ ಮುಕ್ತಿ ಜೀವನ ಮುಕ್ತಿ ಕೊಡೋದಕ್ಕಾಗಿ. ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗ ತೋರಿಸ್ತಾನೆ. ಪತಿತೋಂಕೋ ಪಾವನ್ ಕರ್ತಾ, ದುಃಖ ಹರ್ತಾ, ಸುಖ ಕರ್ತಾ. ಪರಮಾತ್ಮ ಪತಿತರನ್ನು ಪಾವನ ಮಾಡುವಂಥವನು, ದುಃಖ ಹರ್ತಾ, ಸುಖ करता ಆಗಿದ್ದಾರೆ. बाप तो है ही दाता, 2 कणे के बदले महल दे देते, सारे स्वर्ग की बादशाही देते हैं. बाबा कहते अब सब कुछ ख़त्म होने वाला है, इस कारण इस कार्य में लगाकर सफल कर लो. ಶಿವ ಬಾಬಾ ದಾತ ಆಗಿದ್ದಾರೆ. 2 ಮುಷ್ಟಿ ನುಚ್ಚು ಕೊಡೋದ್ರಿಂದ ನಮಗೆ ಅವನಿಂದ ಅರಮನೆಯ ಪ್ರಾಪ್ತಿಯಾಗ್ತದೆ. ಕೇವಲ ಅರಮನೆ ಮಾತ್ರ ಅಲ್ಲ, ಸ್ವರ್ಗದ ಎಲ್ಲ ರೀತಿಯ ಸುಖವನ್ನು ಬಾಬಾ ನಮಗೆ ಕೊಡ್ತಾರೆ. ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ತಾರೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಈ ಕಲಿಯುಗದಲ್ಲಿ ಇರುವುದೆಲ್ಲ ಖತಮ್ ಆಗಲಿದೆ. ಕೆಲವೇ ಸಮಯದಲ್ಲಿ ಇದು ಎಲ್ಲವೂ ನಾಶವಾಗಲಿದೆ. ಆ ಕಾರಣದಿಂದ ನಿಮ್ಮ ಹತ್ತಿರ ಇರುವ ತನು ಮನ ಧನವನ್ನು ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸಿ ಸಫಲ ಮಾಡಿಕೊಳ್ಳಿ. ತುಮಕೋ रिटर्न में भविष्य में मिलेगा. साहूकार कोई बाप को पा नहीं सकते, बलिहार जा नहीं सकते, गरीब बच्चे ही बलिहार जाते. ಸಂಗಮ ಯುಗದಲ್ಲಿ ನೀವು ಮಾಡುವ ಸೇವೆಗೆ ಪ್ರತಿಫಲ ಸತ್ಯಯುಗದಲ್ಲಿ ಸಿಗ್ತದೆ. ಶ್ರೀಮಂತರು ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ಳೋದಿಲ್ಲ. ಬಡವರು ಮಾತ್ರ ಸಂಪೂರ್ಣ ಬಲಿ ಆಗ್ತಾರೆ. ಅಗರ್ ಕೋಯಿ ಸೆನ್ಸಿಬಲ್ है तो रास्ते चलते भी सेवा कर सकते. चलते चलते पहले किसका मित्र बन जाना चाहिए, फिर बैठकर ಜ್ಞಾನ ಸುನಾನಾ ಚಾಯಿ. ಜ್ಞಾನಿ ಮಕ್ಕಳು, ವಿಚಾರವಂತರು ಪ್ರವಾಸ ಮಾಡುವಾಗ, ಓಡಾಡುವಾಗ, ನಡೆದಾಡುವಾಗಲೂ ಸಹ ಸೇವೆ ಮಾಡ್ತಾರೆ. ಮೊದಲು ಅಕ್ಕಪಕ್ಕದವರನ್ನು ತಮ್ಮ ಮಿತ್ರರನ್ನಾಗಿ ಮಾಡ್ಕೋತಾರೆ. ನಂತರ ಜ್ಞಾನ ಹೇಳಲಿಕ್ಕೆ ಶುರು ಮಾಡ್ತಾರೆ. ನೀವು ಟ್ರೈನ್ನಲ್ಲಿ ಹೋಗ್ತೀರಿ,
ಅವ್ರು ನಿಮಗೆ ಮಾತಾಡಿಸಿದರೆ ನೀವು ಮಾತಾಡಿಸ್ಬೇಕು. ನೀವು ಗಂಟು ಮುಖ ಹಾಕ್ಕೊಂಡು ಬರೇ ಮೊಬೈಲ್ ನೋಡ್ತಾ ಕೂತ್ಕೊಂಡ್ರೆ ನೀವು ಜ್ಞಾನ ಹೇಳಲಿಕ್ಕೆ ಆಗೋದಿಲ್ಲ. ಅಥವಾ ನೀವಾಗಿ ಮಾತಾಡಿಸಿ ಅವರಿಗೆ ಜ್ಞಾನ ಹೇಳಬೇಕು. ज्ञान बिल्कुल सहज है, पूछो परमात्मा का कब नाम सुना है. कितनी फर्स्ट क्लास बात है, परम पिता कहने से वह सब का बाप हो जाता है. जैसे बिच्छू नर्म चीज़ देखेगी तो डंक मारेगी, तुम भी यही धंधा करो. सबको राजयोग भी सिखलाओ तो सतयुग में प्रिंस प्रिंसेज ಬನೆಂಗಿ. ಬಾಬಾ ಹೇಳ್ತಾರೆ, ಪ್ರವಾಸದಲ್ಲಿ ಅಥವಾ ಓಡಾಡುವಾಗ ನಡೆದಾಡುವಾಗ ಯಾರೇ ಸಿಕ್ಕರೂ ಸಹ ಅವರ ಒಂದು ಆಸಕ್ತಿ ನೋಡಿ ಅವರಿಗೆ ಜ್ಞಾನ ತಿಳಿಸಿರಿ. ಹೇಗೆ ಚೇಳು ಮಿದುವಾದ ಜಾಗ ನೋಡಿ ಅಲ್ಲೇ ಕಟ್ತದೆ, ಚುಚ್ಚುತ್ತದೆ, ಹಾಗೆ ನೀವು ಸಹ ಮನುಷ್ಯರನ್ನು ಜನರನ್ನು ನೋಡಿ ಈ ಜ್ಞಾನ ತಿಳಿಸಿರಿ. ತೋ ಸತ್ಯುಗ್ ಮೇ ಪ್ರಿನ್ಸ್ ಪ್ರಿನ್ಸೇಜ್ ಬನ್ನಿ. ಈ ಥರ ನೀವು ಸೇವೆ ಮಾಡಿದರೆ ಸತ್ಯುಗದಲ್ಲಿ ನೀವು ರಾಜಕುಮಾರ ರಾಜಕುಮಾರಿಯರಾಗ್ತೀರಿ. ವಹಾ ತುಮಕೋ ಗೋರೆ ಬಚ್ಚೆ ಮಿಲೇಂಗೆ तो यह समझाना है कि बाप से वर्षा लेना है. इसमें सारी बुद्धि की बात है, बाकी साक्षात्कार तो ಕಾಮನ್ ಬಾತ್. ಕಲಿಯುಗದಲ್ಲಿ ಎಲ್ಲರೂ ಕಪ್ಪಾಗಿದ್ದಾರೆ, ಹುಟ್ಟುವ ಮಕ್ಕಳು ಸಹ ಕಪ್ಪಾಗಿಯೇ ಇರ್ತಾರೆ. ಸತ್ಯುಗದಲ್ಲಿ ನೀವು ಸುಂದರ ಇರ್ತೀರಿ, ಬೆಳ್ಳಗಿರ್ತೀರಿ, ನಿಮ್ಮ ಮಕ್ಕಳು ಸುಂದರ ಬೆಳ್ಳಗೆ ಇರ್ತಾರೆ. ಆದ್ದರಿಂದ ಈ ವಿಚಾರ ಎಲ್ಲರಿಗೂ ತಿಳಿಸಿರಿ. ಬಾಕಿ ಸಾಕ್ಷಾತ್ಕಾರ ಕಾಮನ್ ಹೋತಾ ಹೈ, ಕಿಸ್ಕೋ ಕೈಸೆ ಹೋತಾ ಹೈ. ಸಾಕ್ಷಾತ್ಕಾರ ನೋಡೋದೇನೋ ದೊಡ್ಡ ಮಾತಲ್ಲ, ಮುಂದೆ ಎಲ್ಲರಿಗೂ ಸಾಕ್ಷಾತ್ಕಾರ ಆಗಲಿದೆ. ಒಬ್ಬರಿಗೆ ಒಂಥರ, ಇನ್ನೊಬ್ಬರಿಗೆ ಇನ್ನೊಂದು ಥರ ಸಾಕ್ಷಾತ್ಕಾರ ಆಗಲಿದೆ. ಬಾಬಾ ಕಹತೆ, तुम मुझे याद करेंगे और पवित्र रहेंगे तो ऐसा पद पाएंगे. ನೀವು ನನ್ನನ್ನು ನೆನಪು ಮಾಡಿದರೆ, ಪವಿತ್ರವಾಗಿ ಇದ್ದರೆ ಇಂತಹ ಪದವಿಯನ್ನು ಪಡ್ಕೊಳ್ತೀರಿ. ಇಕಟ್ಟೆ ರಹಕರ್ ಪದ ಪಾನ ಯಹ ಹೇ ಬಡಿ ಮಂಜಿಲ್, और संग टूट जाए ಏಕ ಸಂಗ ಜೂಟ ಜಾಯ್. ಮನೆಯಲ್ಲಿ ಸತಿಪತಿ ಇಬ್ಬರು ಒಟ್ಟಿಗೆ ಇದ್ದು ಪವಿತ್ರತೆಯಿಂದ ಇರುವುದು, ಪುರುಷಾರ್ಥ ಮಾಡುವುದು, ಇದು ಬಹಳ ದೊಡ್ಡ ಗುರಿಯಾಗಿದೆ. ಪರಿವಾರದಲ್ಲಿ ಜೊತೆಗೆ ಇದ್ರೂ ಸಹ ಬುದ್ಧಿಯ ಮೂಲಕ ಎಲ್ಲರ ಸಂಗ ಬಿಟ್ಟು ಒಬ್ಬನ ಸಂಗದಲ್ಲಿ ಇರುವ ಪುರುಷಾರ್ಥ ಮಾಡಬೇಕು. ಸನ್ಯಾಸಿ ಸಬ್ ಕುಚ್ छोड़कर चले जाते, यहाँ तो इकट्ठे रहकर बुद्धि में रखना है कि यह पुरानी दुनिया ಖತಮ್ ಹುಯಿ ಪಡಿ. ಸನ್ಯಾಸಿಗಳು ಎಲ್ಲರನ್ನೂ ಬಿಟ್ಟು ಕಾಡಿಗೆ ಹೋಗ್ತಾರೆ, ಮತ್ತೆ ಮೋಹ ಮಾಯೆ ಬರಬಾರದು ಅಂತ. ಆದರೆ ನೀವು ಮಕ್ಕಳು ಎಲ್ಲರ ಜೊತೆಗೇ ಇದ್ದು ಹಳೆ ಪ್ರಪಂಚವನ್ನು ಮರಿಬೇಕಾಗಿದೆ. ಯಾಕೆ ಅಂದರೆ ಈ ಹಳೆ ಪ್ರಪಂಚ ಈಗ ನಾಶವಾಗಲಿದೆ. हमको वापस जाना है, फिर हम स्वर्ग में जाकर राज्य करें. यह बुद्धि में रख पुरुषार्थ करना है. 8 घंटा इस याद की सर्विस में रहो. कोई कहते यह कैसे हो सकेगा. ಬಾಬಾ ಹೇಳ್ತಾರೆ, 8 ಗಂಟೆ ನೀವು ಬಾಬವ್ರನ್ನ ನೆನಪು ಮಾಡಬೇಕು. ನೆನಪು ಮಾಡೋದು ಒಂದು ಸೇವೆನೇ. ಕೆಲವ್ರು ಕೇಳ್ತಾರೆ, ಅದು ಹೇಗೆ 8 ಗಂಟೆ ಯೋಗ ಮಾಡಲಿಕ್ಕಾಗ್ತದೆ. भक्ति मार्ग में जो कृष्ण के भगत थे वह भी सब तरफ से बुद्धि को हटाए एक कृष्ण को ही याद करते होंगे. ಬಾಬಾ ಹೇಳ್ತಾರೆ, ಭಕ್ತರು ಸಹ ಭಕ್ತಿ ಮಾರ್ಗದಲ್ಲಿ 8 ಗಂಟೆ ಏನೋ 24 ಗಂಟೆನೂ ಕೃಷ್ಣನ ಭಕ್ತಿಯಲ್ಲೇ ಇರ್ತಿದ್ರು. ಯಾವತ್ತೂ ಅವನಿಗೆ ಮರಿತಾನೇ ಇರಲಿಲ್ಲ.
ಭಕ್ತರು ಆ ಥರ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ನಿಮಗೆ ಯಾಕೆ ಸಾಧ್ಯ ಇಲ್ಲ? कोई राम का भगत है, अच्छा राम को याद करो, राम की राजधानी को याद करो, सो भी जब निरंतर याद करे तब अंतमति सो गति होगी। राम को याद करके राम की राजधानी में जाए, यह भी मेहनत है। ಲೌಕಿಕದಲ್ಲೂ ಹೇಳ್ತಾರೆ, ರಾಮನ ನೆನಪು ಮಾಡ್ತಾ ದೇಹ ಬಿಟ್ಟರೆ ನೀವು ರಾಮನ ಲೋಕಕ್ಕೆ ಹೋಗ್ತೀರಿ, ರಾಮನ ರಾಜಧಾನಿಗೆ ಹೋಗ್ತೀರಿ ಅಂತ ಹೇಳ್ತಿದ್ರು. ಭಕ್ತಿ ಮಾರ್ಗದಲ್ಲೂ ಸಹ ದೇಹ ಬಿಡುವಾಗ ಇಷ್ಟ ದೇವತೆಗಳನ್ನು ನೆನಪು ಮಾಡಿ ದೇಹ ಬಿಡುವುದು ಸ್ವಲ್ಪ ಕಷ್ಟನೇ ಆಗಿರ್ತದೆ. ಎಲ್ಲರೂ ದೇವತೆಗಳನ್ನು ನೆನಪು ಮಾಡ್ತಾ ಇಷ್ಟ ದೇವತೆಗಳನ್ನು ನೆನಪು ಮಾಡ್ತಾ ದೇಹ ಬಿಡೋದಿಲ್ಲ. ಸಾಮಾನ್ಯ ಜನ ತಮ್ಮ ಮಕ್ಕಳು, ಹೆಂಡತಿ, ಬಳಗ, ಬಂಧು ಅವರನ್ನೇ ನೆನಪು ಮಾಡ್ತಾ ದೇಹ ಬಿಡ್ತಾರೆ. ಐಸಿ ಮೆಹನತ್ ಸಿಖಲಾನೆ ವಾಲಾ ಕೋಯಿ ಹೈ ನಹಿ. ಭಕ್ತಿ ಮಾರ್ಗದಲ್ಲೂ ಸಹ ಈ ಥರ ಯಾರೂ ಹೇಳ್ಕೊಡ್ತಿಲ್ಲ ಜನರಿಗೆ. ನಿಮ್ಮ ಇಷ್ಟ ದೇವತೆಗಳನ್ನು ನೆನಪು ಮಾಡ್ತಾ ದೇಹ ಬಿಡ್ರಿ ಅಥವಾ ಪರಮಾತ್ಮನ ನೆನಪು ಮಾಡ್ತಾ ದೇಹ ಬಿಡಿ ಅಂತ ಹೇಳೋರು ಇಲ್ಲ ಅಲ್ಲಿ ಅಂತ ಹೇಳ್ತಾರೆ ಬಾ. ಶ್ಲೋಕ ಭೀ ಹೇ अंत्यकाल जो स्त्री सिमरे, अगर कोई सन्यासी है, गुरु है, उनको भी याद करना पड़े तो अंतमति सो गति हो. ಬಾಬಾ ಹೇಳ್ತಾರೆ, ಶ್ಲೋಕದಲ್ಲಿ ಇದೆ, ಕೊನೆ ಕಾಲದಲ್ಲಿ ಹೆಂಡತಿ ನೆನಪು ಮಾಡಿ ದೇಹ ಬಿಟ್ಟರೆ ಹೇಗೆ ದುರ್ಗತಿ ಆಗ್ತದೆ ಅನ್ನೋದು ಅಲ್ಲಿ ಒಂದು ಕಡೆ ಬರೆದಿದ್ದಾರೆ. ಆದರೆ ಜನರಿಗೆ ಗೊತ್ತಿಲ್ಲ ಯಾವ ಥರ ದೇಹ ಬಿಡಬೇಕು ಅಂತ. ಹೋಗಲಿ, ದೇವತೆಗಳನ್ನು ನೆನಪು ಮಾಡಲಿಲ್ಲ, ಪರಮಾತ್ಮನನ್ನು ನೆನಪು ಮಾಡಲಿಲ್ಲ, ಕೊನೆ ಪಕ್ಷ ಅವರವರ ಗುರುಗಳನ್ನಾದರೂ ಅವರು ನೆನಪು ಮಾಡ್ತಾ ದೇಹ ಬಿಡ್ಬೋದಲ್ಲ, ಅದೂ ಮಾಡ್ತಾ ಇಲ್ಲ ಅಂತಾರೆ ಬಾಬಾ. ಕೊನೆ ಪಕ್ಷ ಮಹಾತ್ಮರು, ಸಾಧು ಸಂತರ ನೆನಪಿನಲ್ಲಿ ದೇಹ ಬಿಟ್ಟರೂ ಎಷ್ಟೋ ಒಳ್ಳೆಯ ಗತಿ ಅವರಿಗೆ ಸಿಗ್ತದೆ. अब पहले पूछो कहाँ जाना चाहते हो, ವಾಪಸ್ ತೋ ಜಾನಾ ಹೇ ಪರಂತು ಕಹಾ. ಈಗ ನೀವು ಪ್ರಶ್ನೆ ಕೇಳ್ರಿ, ನೀವು ಎಲ್ಲಿಗೆ ಹೋಗಬೇಕು ಅಂತ ನಿಮ್ಮ ಇಚ್ಛೆ ಇದೆ. ಕ್ಯೋಂಕಿ ಭಕ್ತಿ ಸೆ ತಾಕತ್ ನಹಿ ಮಿಲ್ತಿ ಜೋ ಏಕ ಸೆ ಬುದ್ಧಿ ಲಗಾ ಸಕೆ. ಹೇಳುವಾಗ ಎಲ್ಲರೂ ಹೇಳ್ತಾರೆ, ಬಂದಿದ್ದೀವಿ ಅಂದಮೇಲೆ ಒಂದು ದಿನ ಹೋಗಲೇಬೇಕು ಅಂತ. ಆದರೆ ಎಲ್ಲಿಗೆ ಹೋಗಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಭಕ್ತಿಯಲ್ಲಿ ಅಂತೂ ಶಕ್ತಿನೇ ಇಲ್ಲ. ಏಕರಸತೆಯಿಂದ, ಏಕಾಗ್ರತೆಯಿಂದ ಪರಮಾತ್ಮನನ್ನು ನೆನಪು ಮಾಡುವ ಶಕ್ತಿ ಭಕ್ತರಲ್ಲಿ ಇಲ್ಲ. ಸರ್ವಶಕ್ತಿಮಾನ್ ತೋ ಏಕ ಪರಮಾತ್ಮ ಹೈ, ಉನ್ಕಾ ಹಿ ಪಾರ್ಟ್ ನೋಂಧಾ ಹುವಾ ಹೈ. ಸರ್ವಶಕ್ತಿವಂತ ಯಾರು ಅಂದರೆ ಒಬ್ಬ ಪರಮಾತ್ಮ ಮಾತ್ರ. ಅವನ ಪಾತ್ರವೂ ಸಹ ಈ ನಾಟಕದಲ್ಲಿ ನಿಗದಿಯಾಗಿದೆ. ಊಂಚತೆ ಊಂಚಾ ಬಾಪ ಹೇ, ಉನ್ಕೋ ಯಾದ್ ಕರೋ ತೋ ಉನ್ಕೆ ದೇಶ ಮೇ ಜಾಯೆಂಗೆ. ಈಗ ನೀವು ಜನರಿಗೆ ತಿಳಿಸ್ರಿ, ಶ್ರೇಷ್ಠಾತಿ ಶ್ರೇಷ್ಠ, ಉನ್ನತಾತಿ ಉನ್ನತ ಯಾರು ಅಂದರೆ ಪರಮಾತ್ಮ ಒಬ್ಬನೇ. ಅವನನ್ನು ನೆನಪು ಮಾಡಿದರೆ ಅವನ ದೇಶಕ್ಕೆ ಹೋಗ್ತೀರಿ, ಅವನ ಮನೆಗೆ ಹೋಗ್ತೀರಿ. ಸನ್ಯಾಸಿಯೋं को तो देवता भी नहीं कह सकते, वह तो आते हैं ದ್ವಾಪರ में. ಸನ್ಯಾಸಿಗಳಿಗೆ ದೇವತೆಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರೆಲ್ಲರೂ ಬರುವುದು ದ್ವಾಪರ ಯುಗದಿಂದ. ಭಗವಾನ್ ಸ್ವಯಂ ಆಕರ್ ಕಹತೆ, ಬಚ್ಚೆ ಮುझे याद करो. और सृष्टि चक्र भी समझाते, जिससे तुम चक्रवर्ती राजा बन जाएंगे. ಇಲ್ಲಿ ಪರಮಾತ್ಮ ಸ್ವತಃ ಬಂದು ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ. ಜೊತೆಗೆ ಈ ಸೃಷ್ಟಿಚಕ್ರದ ಜ್ಞಾನವನ್ನು ತಿಳ್ಕೊಂಡು ಬುದ್ಧಿಯ ಮೂಲಕ ಆ ಚಕ್ರವನ್ನು ತಿರುಗಿಸ್ತಾ ಇರಿ. ಆಗ ನೀವು ಚಕ್ರವರ್ತಿ ರಾಜ ಆಗ್ತೀರಿ. यह नॉलेज
बाप ही समझाते। चित्रों पर तुम समझा सकते हो, ऊंचते ऊंचे है निराकार भगवान, वह रहते हैं मूल वतन, वह ऊंचे ते ऊंचा है, हम देवताएं भी वहाँ ही रहते। सूक्ष्म वतन में सूक्ष्म देवताएं रहते, वही सृष्टि का चक्र वहाँ है नहीं। फिर नीचे आओ तो लक्ष्मी नारायण के मंदिर में सबसे जास्ती भभका है। जगत अम्बा जगत पिता के मंदिर में इतना नहीं। जगत अम्बा का तो बिल्कुल ಸಾಧಾರಣ ಮಂದಿರ. ಬಾಬಾ ಹೇಳ್ತಾರೆ, ಪರಮಾತ್ಮನ ವಾಸಸ್ಥಾನ ಮೂಲವತನ ಆಗಿದೆ. ನಂತರ ಸೂಕ್ಷ್ಮ ದೇವತೆಗಳು ಇರುವುದು ಸೂಕ್ಷ್ಮವತನದಲ್ಲಿ. ಉಳಿದ ದೇವತೆಗಳೆಲ್ಲರೂ ಈ ಸೃಷ್ಟಿ ನಾಟಕದಲ್ಲಿ ಸತ್ಯಯುಗದಲ್ಲಿ ಬರ್ತಾರೆ. ಸೃಷ್ಟಿ ನಾಟಕದಲ್ಲಿ ದೇವತೆಗಳಲ್ಲಿನೇ ಸರ್ವಶ್ರೇಷ್ಠ ದೇವತೆ, ನಂಬರ್ 1 ದೇವತೆಗಳು ಅಂದರೆ ಶ್ರೀಲಕ್ಷ್ಮಿ ಶ್ರೀನಾರಾಯಣ ಆಗಿದೆ. ಆದ್ದರಿಂದ ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ಬಹಳ ವೈಭವದಿಂದ ಕಟ್ಟಿರ್ತಾರೆ. ನಂತರ ಸಂಗಮ ಯುಗದ ಜಗತ್ತಂಬ ಮತ್ತು ಜಗತ್ಪಿತಾ ಇದ್ದಾರೆ. ಆದರೆ ಇವರ ಮಂದಿರಗಳನ್ನು ಯಾರೂ ಸಹ ಕಟ್ಟಿಲ್ಲ. जगदम्बा का तो बिल्कुल साधारण मंदिर है. लक्ष्मी का मंदिर देखो और जगत अम्बा का भी देखो तो रात दिन का फर्क है. ಲಕ್ಷ್ಮಿಯ ದೇವಸ್ಥಾನ ಎಷ್ಟೊಂದು ವೈಭವದಿಂದ ಕಟ್ಟಿರ್ತಾರೆ. ಜಗದಂಬೆಯ ದೇವಸ್ಥಾನ ಸಾಧಾರಣ ರೂಪದಲ್ಲಿ ಕಟ್ಟಿರ್ತಾರೆ. ಈಗ ನಾರಾಯಣನ ದೇವಸ್ಥಾನ ನೋಡ್ರಿ, ಶಿವನ ದೇವಸ್ಥಾನ ನೋಡ್ರಿ, ಅಥವಾ ಬ್ರಹ್ಮನ ದೇವಸ್ಥಾನ ನೋಡ್ರಿ, ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಭಾರತದಲ್ಲಿ ನಾರಾಯಣನ ನಂಬರ್ 1 ದೇವಸ್ಥಾನ ಯಾವುದು? ತಿರುಪತಿ ತಿಮ್ಮಪ್ಪನ ದೇವಸ್ಥಾನ. ಅಲ್ಲಿ ಇರುವಷ್ಟು ಸಂಪತ್ತು ಯಾವ ದೇವಸ್ಥಾನದಲ್ಲೂ ಇಲ್ಲ. ಅದೇ ಬ್ರಹ್ಮನ ಮಂದಿರ ಅಜ್ಮೇರ್ದಲ್ಲಿ ಇದೆ. ಅಲ್ಲಿ ನೋಡ್ರಿ ಏನೇನೂ ಇಲ್ಲ, 4 ಗೋಡೆ ಬಿಟ್ಟರೆ ಇನ್ನೇನೂ ಇಲ್ಲ. ಅಂದರೆ ಬಾಬಾ ಹೇಳ್ತಾರೆ, ಲಕ್ಷ್ಮಿಯ ದೇವಸ್ಥಾನ ಜಗದಂಬೆಯ ದೇವಸ್ಥಾನದಲ್ಲಿ ವ್ಯತ್ಯಾಸ ಇದೆ. ನಾರಾಯಣನ ದೇವಸ್ಥಾನ ಬ್ರಹ್ಮನ ದೇವಸ್ಥಾನದಲ್ಲಿ ವ್ಯತ್ಯಾಸ ಇದೆ. ಯಾಕೆ ಅಂದರೆ ಬ್ರಹ್ಮ ಬಾಬಾ ಮತ್ತು ಜಗದಂಬಾ ಸರಸ್ವತಿ ಸಂಗಮ ಯುಗದ ಪುರುಷಾರ್ಥಿಗಳಾಗಿದೆ. ಅವರು ವಿಶ್ವದ ಮಾಲೀಕರಲ್ಲ, ಅವರು ಸೇವಾಧಾರಿಗಳಾಗಿದ್ದಾರೆ, ಸಾಧಾರಣ ರೂಪದಲ್ಲಿ ಇದ್ದಾರೆ. ಅದೇ ಲಕ್ಷ್ಮೀನಾರಾಯಣ ಅಂದರೆ ವಿಶ್ವದ ಮಾಲೀಕರು, ಸ್ವರ್ಗದ ಮಾಲೀಕರು. ಆ ಕಾರಣದಿಂದ ಅವರ ಮಂದಿರಗಳನ್ನು ಬಹಳ ವಿಜೃಂಭಣೆಯಿಂದ ವೈಭವದಿಂದ ಕಟ್ತಾರೆ. तुम जानते हो यह अति साधारण है तो उनके मंदिर भी साधारण बनाए, चित्र भी साधारण बनाए. जगदम्बा को कहाँ काला भी बनाते. ಬ್ರಹ್ಮ ಬಾಬಾ ಮತ್ತು ಜಗದಂಬಾ ಸರಸ್ವತಿ ಸಾಧಾರಣ ರೂಪದಲ್ಲಿ ಇರುವುದರಿಂದ ಅವರ ಮಂದಿರಗಳನ್ನು ಸಹ ಸಾಧಾರಣ ರೂಪದಲ್ಲಿ ಸಾಧಾರಣ ರೀತಿಯಿಂದ ಕಟ್ಟಿದ್ದಾರೆ. ಅವರ ಚಿತ್ರಗಳು ಸಹ ಸಾಧಾರಣವಾಗಿ ಇವೆ. ಜಗದಂಬೆಗೆ ಒಂದೊಂದು ಕಡೆ ಕಪ್ಪು ಬಣ್ಣ ಕೊಟ್ಟಿದ್ದಾರೆ, ಕಾಳಿ ರೂಪ ಕೊಟ್ಟಿದ್ದಾರೆ. ಲಕ್ಷ್ಮಿಗೆ ಎಲ್ಲೂ ಸಹ ಕಪ್ಪು ಬಣ್ಣ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ತುಮ್ ಜಾನ್ತೆ ಹೋ ಸಂಗಮ್ ಪರ್ हम यह राजयोग सीख कर भविष्य में कितने शोभनिक श्री लक्ष्मी श्री नारायण बनते. ಸಂಗಮ ಯುಗದಲ್ಲಿ ನಾವೇ ಬ್ರಾಹ್ಮಣರು ರಾಜಯೋಗ ಕಲಿತು ಭವಿಷ್ಯದಲ್ಲಿ ಎಷ್ಟೋ ಶೋಭಾಯಮಾನವಾಗ್ತೀವಿ, ಸುಂದರ ಆಗ್ತೀವಿ, श्री लक्ष्मी श्री नारायण ಆಗ್ತೀವಿ. लिखा है ब्रह्मा द्वारा स्थापना सो तो ज्ञान से ही होती है, बाकी गौ के मुख से अमृत आदि की कोई बात नहीं. ಬರೆದಿದ್ದಾರೆ, ಬ್ರಹ್ಮನ ಮೂಲಕ ಸ್ಥಾಪನೆ. ಹೇಗೆ ಅಂದರೆ ಜ್ಞಾನದಿಂದ ಸ್ಥಾಪನೆ ಆಗ್ತದೆ. ಇನ್ನು ಗೋಮುಖದಿಂದ ಅಮೃತ ಬರುವ ಮಾತು
ಸುಳ್ಳಾಗಿದೆ. ಗೋಮುಖ ಅಂದ್ರೇ ಬ್ರಹ್ಮ ಬಾಬನ ಮುಖ ಆಗಿದೆ. ಬ್ರಹ್ಮ ತಂದೆಯ ಮುಖದಿಂದ ನಿರಾಕಾರ ಪರಮಾತ್ಮ ಜ್ಞಾನದ ಅಮೃತ ಕೊಡ್ತಾನೆ. कृष्ण को भी संगम पर बाबा वर्षा देते. संगम होने के कारण उन्होंने शिव के बदले कृष्ण का नाम लिख दिया है. ಕೃಷ್ಣ ಆಗುವಂಥ ಆತ್ಮನಿಗೂ ಸಂಗಮ ಯುಗದಲ್ಲಿನೇ ಪರಮಾತ್ಮ ಬಂದು ಆಸ್ತಿ ಕೊಡ್ತಾನೆ. ಆದರೆ ಭಕ್ತರು ಶಿವನಿಗೂ ಕೃಷ್ಣನಿಗೂ ಸೇರಿಸಿಬಿಟ್ಟಿದ್ದಾರೆ. ಎಲ್ಲಿ ಶಿವನ ಹೆಸರು ಹಾಕಬೇಕಿತ್ತು ಅಲ್ಲಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಯಾಕೆ ಅಂದರೆ ಕೃಷ್ಣ ಆಗುವಂಥವನ ದೇಹದಲ್ಲಿ ನಿರಾಕಾರ ಶಿವ ಈಗ ಬರ್ತಾನೆ ಸಂಗಮ ಯುಗದಲ್ಲಿ. ಅವನು ಕಣ್ಣಿಗೆ ಕಾಣಿಸೋದಿಲ್ಲ ಶಿವಬಾಬಾ. ಕೃಷ್ಣ ಅಂದರೆ ಕಾಣುವಂಥ ದೇವತೆ. ಹೀಗಾಗಿ ತಂದೆಯ ಬದಲಾಗಿ ಮಗನ ಹೆಸರನ್ನು ಸೇರಿಸಿಬಿಟ್ಟಿದ್ದಾರೆ. अब तुम जानते हो जगत अम्बा ही लक्ष्मी बनती है और लक्ष्मी ही 84 जन्म ले जगत अम्बा बनती. ಸಂಗಮ ಯುಗದ ಜಗದಂಬೆ ಭವಿಷ್ಯದ ಲಕ್ಷ್ಮಿ ಆಗ್ತಾಳೆ. ಆ ಲಕ್ಷ್ಮಿನೇ 84 ಜನ್ಮಗಳ ಕೊನೆಗೆ ಮತ್ತೆ ಸಂಗಮ ಯುಗದ ಜಗದಂಬ ಆಗ್ತಾರೆ. ಯಹ ಹೇ ಬ್ರಹ್ಮ ಕಾ ಕುಲ್ ಸೋ ಫಿರ್ ಬಂತಾ ಹೇ ದೈವಿ ಕುಲ್. ಬಾಬಾ ಹೇಳ್ತಾರೆ, ನಾವೆಲ್ಲರೂ ಬ್ರಹ್ಮ ತಂದೆಯ ಕುಲದಲ್ಲಿ ಇದೆ. ಇದು ಬ್ರಾಹ್ಮಣ ಕುಲ ಆಗಿದೆ. ಭವಿಷ್ಯದಲ್ಲಿ ನಾವು ದೇವತಾ ಕುಲಕ್ಕೆ ಹೋಗ್ತೀವಿ. ಕಲಿಯುಗದಲ್ಲಿ ಶೂದ್ರ ಕುಲಕ್ಕೆ ಬಂತೆ. ಶೂದ್ರ ಕುಲದಲ್ಲಿ ಇದ್ವಿ. ಕಿತನಿ ಅಚ್ಚಿ ಅಚ್ಚಿ ಬಾತೆ ಹೇ, ಧಾರಣಾ ನಹಿ ಹೋತಿ ತೋ ಕಹೇಂಗೆ ಡಲ್ ಹೆಡ್ ಹೈ. ऐसे बहुत सेंटर्स है जो आपे ही ಕ್ಲಾಸ್ ಚಲಾ ಸಕ್ತೆ. ಬಾಬಾ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಆದರೂ ಮಕ್ಕಳಲ್ಲಿ ಧಾರಣೆ ಆಗೋದಿಲ್ಲ. ಯಾಕೆ ಅಂದರೆ ಮಕ್ಕಳ ಬುದ್ಧಿ ಮಂದ ಬುದ್ಧಿಯಾಗಿದೆ. ಅನೇಕ ಸೇವಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳೇ ಕ್ಲಾಸ್ ನಡೆಸ್ಕೊಂಡು ಹೋಗ್ಬೋದು. ಅಂಥಂಥ ವಿದ್ಯಾರ್ಥಿಗಳು ಇದ್ದಾರೆ. ಗಾಡ್ ಫಾದರ್ ಕಹತೆ ತೇಜ ಬುದ್ಧಿ ಸ್ಟೂಡೆಂಟ್ ಬನ್. ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ಇರೋದಿಲ್ಲ. ತೀಕ್ಷ್ಣ ಬುದ್ಧಿ ಉಳ್ಳವರು ಟೀಚರ್ಸ್ಗಳು ಇಲ್ಲದೆ ಇದ್ದಾಗ ತಾವೇ ಕ್ಲಾಸ್ ಮಾಡ್ತಾರೆ. ಮಂದ ಬುದ್ಧಿ ಇರೋರು ಏನೂ ಮಾಡೋದಿಲ್ಲ ಅಂತ ಬಾಬಾ ಹೇಳಿ. ಸರ್ವಿಸೇಬಲ್ ಬಚ್ಚೋं को कितना याद करते, बुलाते हैं बाप भी ऐसे बच्चों को याद करते. ಬಾಬಾ ಹೇಳ್ತಾರೆ, ಸೇವಾಧಾರಿ ಮಕ್ಕಳನ್ನು ಎಲ್ಲರೂ ಕರೀತಾರೆ. ಬಾಬವರು ಸಹ ಅಂಥ ಮಕ್ಕಳನ್ನು ನೆನಪು ಮಾಡ್ತಾರೆ. ಸ್ಕೂಲ್ ಮೇ ಕೋಯಿ ತೇಜ್ ಕೋಯಿ ಡಲ್ ತೋ ಹೋತೆ ಹೀ ಹೇ. ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ಇರೋದಿಲ್ಲ. ಕೆಲವರು ಮಂದಬುದ್ಧಿಯವರು, ಕೆಲವರು ತೀಕ್ಷ್ಣ ಬುದ್ಧಿಯವರು ಇರ್ತಾರೆ. ಐಸೆ ಯಹಾ ಹೈ ತೋ ಸಬ್ ಬಚ್ಚೆ, परंतु किन्हों के इतने पाप किए हुए हैं जो पुण्य आत्मा बन नहीं सकते. घड़ी घड़ी गिर पड़ते. ಎಲ್ಲರೂ ನನ್ನ ಮಕ್ಕಳೇ, ಆದರೆ ಎಲ್ಲರೂ ಒಂದೇ ಥರ ಇಲ್ಲ. ಕೆಲವರ ಪಾಪ ಜಾಸ್ತಿ ಇರೋದ್ರಿಂದ ಅವರಲ್ಲಿ ಧಾರಣೆ ಆಗೋದಿಲ್ಲ. ಮತ್ತೆ ಮತ್ತೆ ಅವರು ಬಿದ್ದು ಹೋಗ್ತಾರೆ, ಪುಣ್ಯಾತ್ಮ ಆಗೋದಿಲ್ಲ. कितनी गुप्त खुशी रहनी चाहिए. अंधों की लाठी सिर्फ बाबा ही है और कोई हो न सके. हे प्रभु, अंधों की लाठी तू ही है. यहाँ हरेक की इंडिविजुअल दवाई की जाती. ज्ञान नयनहीन को अंधा कहा जाता है. ಕುರುಡರ ಊರುಗೋಲಾಗಿ ಮೊದಲು ಶಿವ ಬಾಬಾ ಮಕ್ಕಳಿಗೆ ದಾರಿ ತೋರಿಸ್ತಾರೆ. ನಂತರ ಮಕ್ಕಳು ನೀವು ಅನೇಕರಿಗೆ ಊರ್ಗೋಲಾಗಿ ಈ ಜ್ಞಾನದ ಮಾರ್ಗವನ್ನು ತೋರಿಸಬೇಕು. ಇಲ್ಲಿ ಪ್ರತಿಯೊಬ್ಬರಿಗೂ ವ್ಯಕ್ತಿಗತವಾಗಿ ಔಷಧಿ ಕೊಡಲಾಗ್ತದೆ. ಜ್ಞಾನ ನೇತ್ರಹೀನರಿಗೆ ಅಂಧರು, ಕುರುಡರು ಅಂತ ಹೇಳಲಾಗ್ತದೆ. ಕಲಿಯುಗ್ ಕಿ ರಾತ ಮೇ
शिव बाबा आते। कृष्ण रात्रि कहते हैं तो शिव की भी रात्रि है। अब शिव तो परमात्मा है, उनकी ರಾತ್ರಿ कौन सी? ಕಲಿಯುಗದ ರಾತ್ರಿಯಲ್ಲಿ ಶಿವ ಬಾಬಾ ಬರ್ತಾರೆ. ಆದರೆ ಭಕ್ತರು ಕೃಷ್ಣನಿಗೂ ರಾತ್ರಿಯಲ್ಲಿ ಹುಟ್ಟಿದ ಅಂತ ಹೇಳಿಬಿಟ್ಟಿದ್ದಾರೆ. ಕೃಷ್ಣ ರಾತ್ರಿ ಅಂತಲೂ ಹೇಳ್ತಾರೆ, ಶಿವರಾತ್ರಿ ಅಂತಲೂ ಹೇಳ್ತಾರೆ. ಈಗ ಶಿವ ಪರಮಾತ್ಮ ಬರುವ ರಾತ್ರಿ ಯಾವುದು? ಕಲಿಯುಗಕ್ಕೆ ಅಂತ್ಯ, ಸತ್ಯುಗಕ್ಕೆ ಆದಿ ಕೋ ಹಿ ರಾತ್ರಿ ಕಹಾ ಜಾತಾ ಹೈ. ಇಲ್ಲಿ ರಾತ್ರಿ ಅಂದರೆ ಕಲಿಯುಗದ ಅಂತಿಮ ಸಮಯ, ಸತ್ಯುಗದ ಆದಿಯ ಸಮಯದ ಸಂಧಿಕಾಲ. ಅಜ್ಞಾನದ ರಾತ್ರಿಯಲ್ಲಿ ಪರಮಾತ್ಮ ಬರ್ತಾನೆ. ಭಕ್ತಿ ಮಾರ್ಗಕ್ಕೆ ಧಕ್ಕೆ ಖಾಕರ್ ಸಬ್ ತಂಗ ಹೋ ಗಯೇ. या तो कहते परमात्मा बेअंत है, या तो कहते हम ही परमात्मा है. कितना समझाया जाता है. कोई कोई को सर्विस का बहुत शौक रहता. बाबा को भी शौक है, परंतु बाबा कहाँ जाए यह लॉ नहीं. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನನ್ನು ಹುಡುಕ್ತಾ ಹುಡುಕ್ತಾ ಸಾಕಾಗಿ ಸುಸ್ತಾಗಿ ಕೊನೆಗೇನು ಹೇಳಿಬಿಟ್ರು? ಪರಮಾತ್ಮನಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ ಅಂತ ಹೇಳಿಬಿಟ್ರು. ಅಂತ ಅವನನ್ನು ಹಿಡಿಲಿಕ್ಕೆ ಆಗೋದಿಲ್ಲ, ಅವನು ಸಿಗೋದಿಲ್ಲ ಅಂತ ಹೇಳಿಬಿಟ್ರು. ಈಗ ಬಾಬಾ ಹೇಳ್ತಾರೆ, ನನಗೆ ಒಂದು ನಾಮನೂ ಇದೆ, ರೂಪ ಇದೆ, ಬರುವ ಒಂದು ಸಮಯ ಇದೆ, ಕರ್ತವ್ಯ ಇದೆ. ಆದರೆ ಭಕ್ತರಿಗೆ ಅದು ಗೊತ್ತಿಲ್ಲ. ಆದ್ದರಿಂದ ಅಂತ ಅಂತ್ಯರಹಿತ ಅಂತ ಹೇಳಿಬಿಟ್ರು. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಕೆಲವರಿಗೆ ಸೇವೆಯ ಬಗ್ಗೆ ಬಹಳ ಆಸಕ್ತಿ ಇದೆ. ಬ್ರಹ್ಮಬಾಬವ್ರಿಗೂ ಬಹಳ ಆಸಕ್ತಿ ಇದೆ ಸೇವೆ ಮಾಡಬೇಕು. ಆದರೆ ಬ್ರಹ್ಮಬಾಬವ್ರಿಗೆ ಶಿವ ಬಾಬಾ ಹೊರಗಿನ ಜಗತ್ತಿನಲ್ಲಿ ಸೇವೆ ಮಾಡಲಿಕ್ಕೆ ಕಳಿಸೋದಿಲ್ಲ. सन शोज़ फादर बच्चे तो ढेर है, ढेर आते भी रहे, क्यों मैं बाहर बैठ जाए. ಬಾಬಾ ಹೇಳ್ತಾರೆ, ನನ್ನ ರಥಕ್ಕೆ ನಾನು ಅಪವಿತ್ರ ಲೋಕದಲ್ಲಿ ಅಪವಿತ್ರ ಜನರ ಮಧ್ಯೆ ಕಳಿಸೋದಿಲ್ಲ. ನೀವು ಮಕ್ಕಳು ಹೋಗಿ ನನ್ನನ್ನು ಪ್ರತ್ಯಕ್ಷ ಮಾಡಬೇಕು. ಕೊನೆಗೆ ರಾಶಿ ರಾಶಿ ಮಕ್ಕಳು ಬರೋರಿದ್ದಾರೆ, ಹೊರಗೆ ಸಾಲು ಸಾಲಾಗಿ ನಿಲ್ಲೋರಿದ್ದಾರೆ. ಪೋಪಾಯ ಕಿತನೆ ಮನುಷ್ಯ ಗೈ, ಯಹ ತೋ ಸಭಿ ಕಾ ಬಾಪ್ ಹೈ, ಪೋಪ ಕೋ ಭಿ ಸದ್ಗತಿ ದೇನೆ ವಾಲಾ ಹೈ. ಕ್ರೈಸ್ತರ ಧರ್ಮಗುರು ಬಂದರೆ ಎಷ್ಟೊಂದು ಜನ ನಿಲ್ತಾರೆ ದರ್ಶನಕ್ಕಾಗಿ. ಹಾಗೆ ಆ ಎಲ್ಲ ಧರ್ಮಗುರುಗಳಿಗೂ ತಂದೆ ಆದವನು ನಾನು ಸದ್ಗತಿ ದಾತ. ಕೊನೆಗೆ ನನ್ನನ್ನು ನೋಡೋದಕ್ಕಾಗಿ ಅನೇಕ ಜನ ಬರೋರಿದ್ದಾರೆ. ಪರಮಾತ್ಮನನ್ನು ಹುಡುಕ್ತಾ ಹುಡುಕ್ತಾ ಬಾಬವ್ರ ಮನೆಗೆ ರಾಶಿ ರಾಶಿ ಜನ ಬರೋರಿದ್ದಾರೆ. ಯ ಬಾಪತೋ ಪೋಪಕೋ ಬಿ ಸದ್ಗತಿ ದೇನೆ ವಾಲಾ ಹೈ. ಆ ಎಲ್ಲ ಗುರುಗಳಿಗೂ ಸದ್ಗತಿ ಕೊಡುವಂಥವನು ಈ ತಂದೆ ಆಗಿದ್ದಾರೆ. ಸಚ್ಚಿ ಸಚ್ಚಿ ಆಶೀರ್ವಾದ ದೇನೆ ವಾಲಾ ಬಾಪ್ ಹಿ ಹೈ. ಸತ್ಯ ಸತ್ಯ ಆಶೀರ್ವಾದ ಕೊಡುವಂಥವನು ಶಿವಬಾಬಾ ಆಗಿದ್ದಾರೆ. ವ ಝೂಠಿ ಆಶೀರ್ವಾದ ಕರ್ತೆ, ಬಿಕೆ ಕೋತೋ ಸಬ್ಕೋ ಬ್ಲೆಸ್ಸಿಂಗ್ಸ್ ದೇನಿ. ಹೊರಗಿನವರು ಸುಳ್ಳು ಆಶೀರ್ವಾದ ಮಾಡ್ತಾರೆ. ನೀವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು ಮನಪೂರ್ವಕವಾಗಿ ಎಲ್ಲರಿಗೂ ಆಶೀರ್ವಾದ ಮಾಡ್ತೀರಿ. ನ ಸಮझने के कारण वह समझते हैं हम ब्लेसिंग्स करते. यहाँ तो आते हैं, देखा जाता है आशीर्वाद लेने का लायक है या नहीं. ಹೊರಗಿನ ಜನ ಸುಳ್ಳು ಆಶೀರ್ವಾದ ಕೊಡ್ತಿದ್ರೂ ಸಹ ಭಕ್ತರು ಎಷ್ಟು ಭಾವನೆಯಿಂದ ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಸ್ವತಃ ಪರಮಾತ್ಮ ನಿಜವಾದ ಆಶೀರ್ವಾದ ಕೊಡ್ತಿದ್ರೂ ಜನರಿಗೆ ಏನು ಅರ್ಥನೇ ಆಗ್ತಿಲ್ಲ. ಬಾಬಾ ಸುಮ್ಮನೆ ಆಶೀರ್ವಾದ ಕೊಡೋದಿಲ್ಲ, ನೋಡ್ತಾರೆ. ಯಾರು ಆಶೀರ್ವಾದಕ್ಕೆ ಲಾಯಕ ಆಗಿರ್ತಾರೋ ಅವರಿಗೆ ಆಶೀರ್ವಾದ ಕೊಡ್ತಾರೆ.
परमात्मा की बुद्धि में जो है वह किसकी बुद्धि में नहीं। बाप कहते मैं आया हूँ इनको सबको मुक्ति जीवन मुक्ति देने, मनुष्य से देवता बनाने, स्वर्ग का सैपलिंग लगना है। हम समझ जाएंगे यह किस प्रकार का सैपलिंग लग रहा है। ಬಾಬಾ ಬಂದಿರುವುದೇ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿ ಕೊಡುವುದಕ್ಕಾಗಿ, ಮನುಷ್ಯರನ್ನು ದೇವತಾ ಮಾಡೋದಕ್ಕಾಗಿ, ಹೊಸ ವೃಕ್ಷದ ಸ್ಥಾಪನೆ ಮಾಡೋದಕ್ಕಾಗಿ ಪರಮಾತ್ಮ ಬಂದಿದ್ದಾನೆ. तुम भी समझो कोई आए तो मुक्ति जीवन मुक्ति दे, कहते हैं हमको मुक्ति चाहिए। अच्छा, मुक्ति धाम को याद करेंगे तो मुक्ति मिलेगी। बाप को याद करो तो अंतमति सोगति हो जाएगी. ಅನೇಕರು ಬಂದು ಮುಕ್ತಿ ಕೇಳ್ತಾರೆ. ಆಗ ಹೇಳಬೇಕು, ನೀವು ಮುಕ್ತಿಧಾಮವನ್ನು ನೆನಪು ಮಾಡಿರಿ, ಮುಕ್ತಿಧಾಮದಲ್ಲಿ ಇರುವಂತಹ ತಂದೆಯನ್ನು ನೆನಪು ಮಾಡಿ. ಆಗ ನಿಮಗೆ ಅಂತಮತಿ ಸೋಗತಿಯ ಪ್ರಾಪ್ತಿಯಾಗುವುದು. ನೀವೇನು ಬಯಸ್ತಾ ಇದ್ದೀರಿ ಅದು ನಿಮಗೆ ಸಿಗುವುದು ಅಂತ ತಿಳಿಸ್ರಿ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ मुख्यांशಗಳು. कम से कम 8 घंटा इस याद की सर्विस में रहना है. इकट्ठे रहते हुए भी और संग तोड़ एक संग जोड़ने की मेहनत करनी. ಕಡಿಮೆ ಅಂದರೆ 8 ಗಂಟೆಯ ಸಮಯ ತಂದೆಯ ನೆನಪಿನಲ್ಲಿ ಇರಬೇಕು. ನೆನಪಿನ ಜೊತೆಗೆ ಸೇವೆನೂ ಮಾಡಬೇಕು. ಸೇವೆಯಲ್ಲಿ ಅಥವಾ ನೆನಪಿನಲ್ಲಿ ಇರಬೇಕು. ಮನೆಯಲ್ಲಿ ಒಟ್ಟಿಗೆ ಇದ್ದರೂ ಸಹ ಸರ್ವರ ಸಂಘವನ್ನು ಬಿಟ್ಟು ಒಬ್ಬನ ಸಂಘದಲ್ಲಿ ಇರುವ ಪುರುಷಾರ್ಥ ಮಾಡಬೇಕು. ಸರ್ವರ ಸಂಘ ಬಿಟ್ಟು ಒಬ್ಬನ ಸಂಘದಲ್ಲಿ ಇರುವ ಸಾಧನೆ ಮಾಡಬೇಕು. ಒಬ್ಬನ ಜೊತೆಗೆ ಬುದ್ಧಿಯ ಸಂಘ ಜೋಡಿಸಬೇಕು. ಬುದ್ಧಿಯ ಯೋಗ ಜೋಡಿಸಬೇಕು. 2. तेज बुद्धि स्टूडेंट बनना है, डल हेड नहीं. बाप समान अंधों की लाठी बन सबको मुक्ति जीवन मुक्ति का रास्ता बताना है. ತೀಕ್ಷ್ಣ ಬುದ್ಧಿ ಉಳ್ಳಂತಹ ವಿದ್ಯಾರ್ಥಿ ಆಗಬೇಕು ವಿನಃ ಮಂದಬುದ್ಧಿಯ ವಿದ್ಯಾರ್ಥಿ ಆಗಬಾರದು. ತಂದೆಯ ಸಮಾನ ಕುರುಡರಿಗೆ ಊರುಗೋಲಾಗಿ ಸರ್ವ ಆತ್ಮರಿಗೆ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗ ತೋರಿಸಬೇಕು. वरदान. अल्पकाल के सहारे के किनारों को छोड़ बाप को सहारा बनाने वाले यथार्थ पुरुषार्थी भव. ಅಲ್ಪಕಾಲದ ಆಧಾರಗಳನ್ನು ಬಿಟ್ಟು ತಂದೆಗೆ ಆಧಾರ ಅಥವಾ ಆಶ್ರಯದಾತ ಎಂದು ತಿಳಿದು ಯಥಾರ್ಥ ಪುರುಷಾರ್ಥ ಮಾಡಿರಿ. ದೇಹಧಾರಿಗಳ ಆಧಾರ, ವಸ್ತುಗಳ ಆಧಾರ, ವ್ಯಕ್ತಿಗಳ ಆಧಾರವನ್ನು ಬಿಟ್ಟು ಒಬ್ಬ ತಂದೆಗೆ ನಿಮ್ಮ ಆಧಾರವನ್ನಾಗಿ ಮಾಡಿಕೊಳ್ಳುವಂತಹ ಯಥಾರ್ಥ ಪುರುಷಾರ್ಥಿ ಆಗಿರಿ. अल्पकाल के आधारों का सहारा जिसको किनारा बनाकर रखा है, यह अल्पकाल के सहारे के किनारे अभी छोड़ दो. जब तक ये किनारे है तो सदा बाप का सहारा अनुभव नहीं हो सकता, और बाप का सहारा नहीं इसलिए हद के किनारों को सहारा बना लेते हो.
अल्पकाल की बातें धोखेबाज है, इसलिए समय की तीव्र गति को देख अब इन किनारों की तीव्र उड़ान कर सेकंड में क्रॉस करो, तब कहेंगे ಯಥಾರ್ಥ ಪುರುಷಾರ್ಥಿ. ಅಲ್ಪಕಾಲದ ಆಧಾರಗಳನ್ನೇ ಹಿಡ್ಕೊಂಡಿದ್ದೀರಿ. ಅಲ್ಪಕಾಲದ ಆಧಾರದಿಂದ ನಿಮಗೆ ಪ್ರಾಪ್ತಿಯಾಗೋದಿಲ್ಲ. ಅಲ್ಪಕಾಲದ ಆಧಾರ ನಿಮಗೆ ಮೋಸ ಮಾಡುವುದು, ಮೋಸನೂ ಮಾಡಬಹುದು. ಆದ್ದರಿಂದ ತೀವ್ರಗತಿಯಿಂದ ಆ ಅಲ್ಪಕಾಲದ ಆಧಾರಗಳನ್ನು ಬಿಟ್ಟು ಹಾರಲಿಕ್ಕೆ ಕಲೀರಿ. ಹಾರ್ತಾ ಹಾರ್ತಾ ಕ್ಷಣದಲ್ಲಿ ಅಲ್ಪಕಾಲದ ಆಧಾರಗಳನ್ನು ಬಿಟ್ಬಿಡಿ. ಒಬ್ಬ ತಂದೆಯ ಆಧಾರವನ್ನು ಹಿಡ್ಕೊಳ್ಳಿ. ಆ ಥರ ಹಿಡ್ಕೊಳ್ಳುವಂಥವ್ರಿಗೆ ಯಥಾರ್ಥ ಪುರುಷಾರ್ಥಿಗಳು ಅಂತ ಹೇಳಲಾಗ್ತದೆ. ಸ್ಲೋಗನ್: कर्म और योग का बैलेंस रखना ही सफल कर्मयोगी बनना है. ಕರ್ಮ ಮತ್ತು ಯೋಗದಲ್ಲಿ ಬ್ಯಾಲೆನ್ಸ್ ಇಟ್ಟುಕೊಳ್ಳುವುದೇ ಸಫಲ ಕರ್ಮಯೋಗಿ ಆಗುವುದಾಗಿದೆ. ಕರ್ಮ ಮತ್ತು ಯೋಗದಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡು ಕರ್ಮ ಮಾಡುವುದೇ ಕರ್ಮಯೋಗಿಯ ಲಕ್ಷಣ ಆಗಿದೆ. ಅಚ್ಚಾ, ಓಂ ಶಾಂತಿ.